ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಫ್ರೆಂಡ್ಸ್, ಈ ದಿನ ನಾನು ಪ್ರಿನ್ಸ್ ಕಟ್ ಬ್ಲೌಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ, ಯಾವ ಥರ ಕಟ್ ಮಾಡೋದು ಅನ್ನೋದನ್ನು. ಫ್ರೆಂಡ್ಸ್, ನಾವು ನಾರ್ಮಲಾಗಿ ಬ್ಲೌಸಿಗೆ ಯಾವ ಥರ ಹಾಕೋತೀವಿ ಆ ಥರ ಹಾಕೋಬೇಕು. ಲೈನಿಂಗ್ ಪೀಸ್ ಅನ್ನೋದು ಒಂದು ಕೆಳಗಡೆ ಒಂದು 1/2 ಇಂಚ್ ಬಿಡಬೇಕು. ಆಮೇಲೆ ನಮ್ಮ ಅಳತೆ ಬ್ಲೌಸ್ ಇರುತ್ತಲ್ವ, ಅದನ್ನ ತೊಗೊಂಡು ಶೋಲ್ಡರ್ ಹತ್ರ ಹಾಗೆ ಬ್ಯಾಕ್ ಡಾಟ್ಸ್ ಹತ್ರ ಫೋಲ್ಡ್ ಮಾಡಿಕೊಂಡು ಅಳತೆ ಅನ್ನೋದು ತೊಗೋಬೇಕಾಗುತ್ತೆ. ನೋಡಿ, ಈಗ ನೋಡಿಸ್ತಾ ಇದ್ದೀನಿ. ಆ ಥರ ಇಟ್ಕೊಂಡು ಮೇಲೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ಒಂದು 1/2 ಇಂಚ್ ಬಿಟ್ಟು ಅದ್ರ ಮೇಲೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ. ಈಗ ಬ್ಯಾಕ್ ಡೀಪ್ ಅನ್ನೋದು ತೋರಿಸ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಗೆ. ಅದ್ರ ಮೇಲೆ ಇನ್ನೊಂದು 1/2 ಇಂಚ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಶೋಲ್ಡರ್ 2 ಇಂಚು ಫುಲ್ಲು ನೆಕ್ಕು ಶೋಲ್ಡರ್ ಎಲ್ಲ 5.5 ತೊಗೊಳ್ಳಿ. ನೋಡಿ, ನಾನು ತೋರಿಸ್ತಾ ನೋಡಿ ಆ ಥರ ತೊಗೊಂಡು ಒಂದು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳಿ. ಈಗ ನಮ್ಮದು ಚೆಸ್ಟ್ ಅಳತೆ ಇರುತ್ತಲ್ವ, ಸುತ್ತ ಅಳತೆ ಅನ್ನೋದು, ಅದನ್ನ ತೊಗೊತಾ ಇದ್ದೀನಿ. 9 ಬರ್ತಾಯಿದೆ. 9 ಇಂಚ್ ತೊಗೊತಾ ಇದ್ದೀನಿ. ಆಮೇಲೆ ನಿಮಗೆ ಬೇಕಂದರೆ 2.5 ಇಂಚ್ ತೊಗೊಳ್ಳಿ, ಇಲ್ಲ 2 ಇಂಚ್ ತೊಗೊಳ್ಳಿ. ನಾನು 2.5 ಇಂಚ್ ತೊಗೊತಾ ಇದ್ದೀನಿ. ತೋರಿಸ್ತೀನಿ ಈಗ ನೋಡಿ. ಕೆಲವರು ದಪ್ಪ ಇರ್ತಾರೆ, ಇನ್ನು ಕೆಲವರು ಸಣ್ಣ ಇರ್ತಾರೆ. ಅದನ್ನ ನೋಡಿಕೊಂಡು ನಾವು ತೊಗೋಬೇಕಾಗುತ್ತೆ. ಈಗ 5.5 ತೊಗೊತಾ ಇದ್ದೀನಿ. ಈಗ ಸ್ಲೀವ್ ಎಷ್ಟು ತೊಗೋಬೇಕಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅವ್ರ ಅಳತೆ ಬ್ಲೌಸಲ್ಲಿ ನೋಡಿ ಕರೆಕ್ಟಾಗಿ ಕುತ್ಕೊಳುತ್ತೆ. ನಾವು ಈ ಥರ ತೊಗೊಂಡ್ರೆ ನೋಡಿಬಿಟ್ಟು ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು, ಸ್ಲೀವ್ ರೌಂಡ್ ಇದೆಯಲ್ವಾ, ಅದನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ತೊಗೋಬೇಕಾಗುತ್ತೆ. ನೋಡಿ, ಎಲ್ಲ ಡ್ರಾ ಮಾಡ್ಕೊಬನ್ನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಎಲ್ಲ ಒಂದು ಸ್ಕೇಲಲ್ಲಿ ಲೈನ್ ಅನ್ನೋದು ಮಾಡ್ಕೊಬರ್ಬೇಕಾಗುತ್ತೆ. ನೋಡಿ, ಈಗ ಅಲ್ಲಿಗೆ ಅವ್ರದ್ದು ಸ್ಲೀವ್ ಅಳತೆ ಅನ್ನೋದು ರೌಂಡ್ ಬರುತ್ತೆ. ಈಗ 1.5 ಇಂಚ್ ತೊಗೊತಾ ಇದ್ದೀನಿ ಹಾರ್ಮೋಲ್ ಹತ್ರ. ಈಗ ಬ್ಯಾಕ್ ಡೀಪ್ ಅದ್ರ ಹತ್ರ ಸ್ಕೇಲಲ್ಲಿ ಲೈನ್ ಹಾಕ್ಕೊತಾ ಇದ್ದೀನಿ. ನಾವು ಬ್ಯಾಕ್ ಅನ್ನೋದು ನೀಟಾಗಿ ಅಳತೆನ ತೊಗೊಂಡ್ರೆ ಫ್ರಂಟ್ ಸಹ ಅದೇ ಥರ ಕೂರುತ್ತೆ. ನೀಟಾಗಿ ತೊಗೋಬೇಕು. ನಿಮಗೆ ಕ್ರಾಸ್ ಬೇಕೋ, ಡೀಪು ಯಾವ ಥರ, ಬ್ಯಾಕ್ ಡೀಪ್ ಯಾವ ಥರ ಬೇಕೋ ಆ ಥರ ತೊಗೊಳ್ಳಿ. ನಾನಿದು ರೌಂಡ್ ಶೇಪ್ ತೊಗೊಂಡಿದ್ದೀನಿ ಬ್ಯಾಕ್ ಡೀಪು. ಈಗ ಫುಲ್ಲು ಬ್ಯಾಕೆಲ್ಲ ಒಂದು ಕಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡಿ ಬ್ಯಾಕ್ ಪೀಸ್ನ ಇಟ್ಕೊಂಡು ನಾವು ಫ್ರಂಟ್ ಪೀಸ್ನ ಕಟ್ ಮಾಡೋಣ. ಆಯ್ತು, ಈಗ ಬ್ಯಾಕ್ ಪೀಸ್ ಕಟ್ ಮಾಡಿದ್ದು. ಈಗ ಇದೇ ಪೀಸ್ನ ಇಟ್ಕೊಂಡು ನಾನು ಫ್ರಂಟ್ ಪೀಸ್ನ ಕಟ್ ಮಾಡ್ತೀನಿ. ಇದು ಪ್ರಿನ್ಸ್ ಕಟ್ ಬ್ಲೌಸ್ ಅಲ್ವಾ, ಅದಕ್ಕೆ ನಾನು ತೋರಿಸ್ತೀನಿ. ಈಗ ನೋಡಿ, ಈ ಥರ ಎಲ್ಲ ಫುಲ್ ಒಂದು ಡ್ರಾ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆ 2 ಇಂಚು ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಪಾರ್ಟ್ನ. ನೀಟಾಗಿ ಎಲ್ಲ ಡ್ರಾ ಮಾಡ್ಕೊಬರ್ರಿ ಆ ಥರ. ನೋಡಿ, ಅದನ್ನು ಫೋಲ್ಡ್ ಮಾಡಿದ್ದೀನಲ್ವ, ಅದನ್ನು ತೋರಿಸ್ತಾ ಇದ್ದೀನಿ ನಾನೀಗ. ನಾನು ಫ್ರಂಟ್ ನೆಕ್ ಡೀಪ್ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 4.5 ತೊಗೊಂಡಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಿಮಗೆ ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು 4.5 ತೊಗೊಂಡಿದ್ದೀನಿ. 5.5 6.5 ಒಳಗಡೆ ಇರುತ್ತೆ ಫ್ರಂಟ್ ನೆಕ್ ಡೀಪ್ ಅನ್ನೋದು. ನಾನು 4.5 ತೊಗೊಂಡಿದ್ದೀನಿ. ಈಗ ನೀಟಾಗಿ ಲೈನಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ನೋಡಿ, ಆ ಥರ ಮಾರ್ಕ್ ಮಾಡಿಕೊಂಡು ನಾವು ಆಯ್ತು. ಈಗ ನಿಮಗೆ ರೌಂಡ್ ಶೇಪ್ ಬೇಕೋ, ಯಾವ ಥರ ಶೇಪ್ ಅದು ತೊಗೋಬೋದು ಫ್ರಂಟಲ್ಲಿ. ಈಗ ನೋಡಿ, ಕೆಳಗಡೆ 4 ಇಂಚ್ ತೊಗೊತಾ ಇದ್ದೀನಿ. ಸೊ ಈಗ 3.5 ಇಂಚು ನಾವು ಕ್ರಾಸಾಗಿ ಇದನ್ನು ಪಿನ್ಸ್ ಕಟ್ ತೆಗಿತೀವಲ್ವ, ಅದಕ್ಕೆ ಆ ಥರ ಈಗ ನಮ್ಮ ಅಳತೆ ಬ್ಲೌಸಲ್ಲಿ ನಮ್ಮದು ಬ್ರೆಸ್ಟ್ ಸ್ಟಾರ್ಟ್ ಅನ್ನೋದಿರುತ್ತಲ್ವ, ನಿಮ್ಗೆ ಎಷ್ಟು 1 ಇಂಚ್ ಬೇಕೋ, 1.5 ಇಂಚ್ ಬೇಕೋ, ಎಷ್ಟಾದರೂ ತೊಗೋಬೋದು. ನಾನಿಲ್ಲಿ ಅವ್ರ ಅಳತೆ ನೋಡಿಬಿಟ್ಟು ತೊಗೊತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಸ್ಕೇಲಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ 1/2 ಇಂಚ್ ಡೌನ್ ತೊಗೋಬೇಕು.
ಫ್ರಂಟ್ ಅಲ್ವಾ, ಅದಕ್ಕೆ ಫ್ರಂಟ್ ಪಾರ್ಟಲ್ಲಿ ನಾವು ಹಾಫ್ ಇಂಚ್ ಕೆಳಗಡೆ ಬಿಟ್ಟು ತೊಗೊತೀವಿ, ಕಟ್ ಮಾಡ್ತೀವಿ. ಈಗ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಹಾಫ್ ಇಂಚ್ ಈ ಒಂದು ಪಕ್ಕದಲ್ಲಿ ನಾವು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಡ್ರಾ ಮಾಡ್ಕೊಬರ್ಬೇಕಾಗುತ್ತೆ. ಶೇಪ್ ತೆಗಿಬೇಕು. ಈಗ ತೆಗೆದು ನೋಡಿಸ್ತೀನಿ ನೋಡಿ ನಾನು. ಆ ಥರ ಶೇಪನ್ನು ತೊಗೊಬರ್ಬೇಕಾಗುತ್ತೆ ಪ್ರಿನ್ಸ್ ಕಟ್ಟಲ್ಲಿ. ಈಸಿ ಫ್ರೆಂಡ್ಸ್ ಇದು ನೋಡಿ, ಅಲ್ಲೊಂದು ಹಾಫ್ ಇಂಚ್ ಹೋಗುತ್ತೆ ಕಟ್ ಮಾಡುವಾಗ. ಈಗ ಆ ಥರ ತಕ್ಕೋಬೇಕು. ಆಯಿತು, ತೆಗ್ದಿದ್ದು ನೋಡಿ, ಆ ಥರ ಬರಬೇಕು ಶೇಪ್ ಅನ್ನೋದು. ಆಗಲಿ ಈಗ ನಾನು ಕ್ರಾಸ್ ಬೆಲ್ಟ್ ಇದರಲ್ಲಿ ಸ್ಟಿಚ್ ಮಾಡ್ತಾ ಇರೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಹತ್ರ ನೋಡಿ, ಕೆಳಗಡೆ ಒಂದು ಹಾಫ್ ಇಂಚ್ ಬಿಟ್ಟು ಕ್ರಾಸಾಗಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮಾಡ್ಕೊತಾ ಇದ್ದೀನಿ ನೀಟಾಗಿ. ನಿಮ್ಮ ಅಳತೆಯಲ್ಲಿ ನೋಡ್ಕೊಂಡು ನೀವು ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಬೆಲ್ಟ್ ಬೇಡ ಅಂದರೆ ಒಂದು ಹಾಫ್ ಇಂಚ್ ನಾರ್ಮಲಾಗಿ ಬ್ಯಾಕ್ ಎಷ್ಟು ಡೀಪ್ ಇರುತ್ತೆ ಅಷ್ಟು ಕೊಟ್ಕೊಂಡು, ಫ್ರಂಟಲ್ಲಿ ಮಾತ್ರ ಡೌನಲ್ಲಿ ಒಂದು ಇಂಚು ಪೀಸ್ ತಗೊಂಡು ನಾವು ಉದ್ದ ವಿಡ್ತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಾನು ಇದಕ್ಕೆ ಕ್ರಾಸ್ ಬೆಲ್ಟ್ ಬೇಕಂತ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಡ ಅಂದರೆ ನಾರ್ಮಲಾಗಿ 1 ಇಂಚು ವಿಡ್ತ್ ಎಷ್ಟು ಇಂಚ್ ಬೇಕೋ ಅಷ್ಟು ತೊಗೊಂಡು, ಇಲ್ಲ 18 ಇಂಚು ಆ ಥರ ತೊಗೊಂಡು ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಫೋಲ್ಡ್ ಮಾಡಿಕೊಂಡು. ಕ್ರಾಸ್ ಬೆಲ್ಟ್ ಅಂದರೆ ನೀಟಾಗಿ ಕೂರುತ್ತೆ, ಅದಕ್ಕೆ ಮೇಲೆ ಈ ಥರ ಎತ್ಕೊಳೋದಿಲ್ಲ, ಅದಕ್ಕೋಸ್ಕರ ನೀಟಾಗಿ ಇರುತ್ತೆ ಅಂದ್ಬಿಟ್ಟು ನಾನು ಕ್ರಾಸ್ ಬೆಲ್ಟ್ ಕೊಡ್ತಾಯಿದ್ದೀನಿ ನೋಡಿ. ಈಗ ಫ್ರೆಂಡ್ಸ್, ಈ ಸೈಡು ಉಕ್ಸ್ ಪಟ್ಟಿ ಹತ್ರ ಏನಕ್ಕಪ್ಪ ಅದು ಆ ಭಾಗ ಅಂದರೆ ನಾನು ನಾರ್ಮಲಾಗಿ ನಾನು ಫುಲ್ಲು ಎಲ್ಲ ಜಾಯಿಂಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಉಕ್ಸ್ ಇಡಬೇಕಂದ್ಬಿಟ್ಟು ಬ್ಯಾಕ್ ಉಕ್ಸು ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಅಲ್ಲಿ ಸ್ಟಿಚ್ ಮಾಡ್ಕೊತೀನಿ ನಾನು. ಅದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ನಾನು ಬಿಟ್ಟಿದ್ದೀನಿ. ನೀವು ನಾರ್ಮಲಾಗಿ ಫ್ರಂಟ್ ಉಕ್ಸ್ ಬೇಕಂದರೆ ನೀವು ಕಟ್ ಅಲ್ಲೇನು ಬಿಡುವ ಅಂತ ಅವಶ್ಯಕತೆ ಏನಿಲ್ಲ ನೋಡಿ. ಈಗ ಅಲ್ಲೊಂದು ಹಾಫ್ ಇಂಚ್ ನಾನು ಕಟ್ ಮಾಡ್ಕೊತೀನಿ. ಕೆಳಗಡೆ ಡೌನಲ್ಲಿ ಸಹ ಕಟ್ ಮಾಡ್ಕೋಬೇಕು ನೀಟಾಗಿ. ಹಾಗೆ ಈಗ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅಲ್ಲಿ ನಾವು ಶೇಪ್ ಕೊಟ್ಟಿರೋ ಹತ್ರ ನೋಡಿ, ಅಲ್ಲಿ ಹೋಗುತ್ತೆ ಅಷ್ಟೇ ಫ್ರೆಂಡ್ಸ್ ನೋಡಿ. ಈಗ ಅಷ್ಟಕ್ಕೆ ಹೋಗಿದೆ. ಈಗ ಅಲ್ಲಿ ಎಕ್ಸ್ಟ್ರಾ ನಾವು ಬಿಟ್ಟಿದ್ದೀವಲ್ಲ, ಅದನ್ನ ಸ್ವಲ್ಪ ಕ್ರಾಸಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ 3/4 ಸ್ಲೀವ್ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಬ್ಲೌಸ್ಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಈಗ ವಿಡ್ತ್ ಅನ್ನೋದು ಎಷ್ಟು ಬೇಕೋ ಸ್ಲೀವಲ್ಲಿ ನೋಡ್ತಾ ಇದ್ದೀನಿ. ಬ್ಯಾಕ್ ಪೀಸ್ ತೊಗೊಂಡು ನೋಡಿ 9 ಇಂಚ್ ಬರ್ತದೆ, ಅಲ್ಲಿ ನಾನು ಮಾರ್ಕ್ ಮಾಡ್ಕೊತೀನಿ 9 ಇಂಚ್ ಅನ್ನೋದನ್ನು. ನಿಮ್ಗೆ ವಿಡ್ತ್ ಎಷ್ಟು ಬೇಕೋ ನೀವು ನಿಮ್ಮ ಸ್ಲೀವ್ ನೋಡ್ಕೊಂಡು ನೀವು ಇಟ್ಕೋಬೋದು ನೋಡಿ. ಈಗ 9 ಇಂಚಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಲೆಂತು ಇದು 16 ಇಂಚ್ ಇದೆ. 3/4 ಸ್ಲೀವ್ ನಾನು ಸ್ಟಿಚ್ ಮಾಡ್ತಾ ಇರೋದು, ಅದಕ್ಕೆ ಲೆಂತ್ ಬಂದು 16 ಇಂಚ್ ಇಟ್ಟಿದ್ದೀನಿ. ಈಗ ಎಲ್ಲ ನೀಟಾಗಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡಿಸ್ತೀನಿ ಕೆಳಗಡೆ ಮೇಲೆ. ಸೊ ನೋಡಿ 16 ಇಂಚ್ 3.5 ಇಂಚ್ ಇಟ್ಕೋಬೇಕಾಗುತ್ತೆ. ಮೇಲೆಯಿಂದ ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಎಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. 3.5 ಇಂಚ್ ಹತ್ರ ಸಹ ನಾವು ಮಾರ್ಕ್ ಮಾಡ್ಕೋಬೇಕು. 3/4 ಸ್ಲೀವ್ಗೆಲ್ಲನೂ 3.5 ಇಂಚ್ ತೊಗೋಬೇಕು. ನಾರ್ಮಲಾಗಿ ಹಾಫ್ ಸ್ಲೀವ್ ಇದ್ದರೆ 3 ಇಂಚು 2.5 ಇಂಚ್ ಸಹ ತೊಗೋಬೋದು ನೋಡಿ. ಈಗ 9ಅಲ್ಲಿ ಹಾಫ್ ಭಾಗ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ 2 ಇಂಚ್ ಬಿಡಬೇಕು, ಕ್ರಾಸಾಗಿ ನಾವು ಕ್ರಾಸ್ ಶೇಪ್ ತೆಗಿಬೇಕಲ್ವ, ಅದಕ್ಕೆ ನೋಡಿ. ಈಗ ಹಾಫ್ ಇಂಚ್ ತೊಗೊತಾ ಇದ್ದೀನಿ. ಈಗ ಆ ಭಾಗ ತೊಗೋಬೇಕಾಗುತ್ತೆ ನಾವು. ನೋಡ್ಕೊಂಡು ನೀವು ತೊಗೊಳ್ಳಿ ನೋಡಿ. ಈಗ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ಆ ಥರ ಮಾಡ್ಕೊಳ್ಬೇಕಾಗುತ್ತೆ. ಆಗಲೇ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ಈಗ ನಾನು ಮಾರ್ಕ್ ಮಾಡಿ ನೋಡಿಸ್ತೀನಿ ನಿಮಗೆ ಶೇಪ್ ಅನ್ನೋದು ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿ. ಈ ಥರ ಡ್ರಾ ಮಾಡ್ಕೊಂಡು ಬರಬೇಕಾಗುತ್ತೆ ಸ್ಲೀವ್ ಶೇಪ್ ಅನ್ನೋದು ನೀಟಾಗಿ. ಆ ಥರ ಮಾಡ್ಕೊಬರಬೇಕು.
ನೋಡಿ ಈಗ ಸ್ಕೇಲಲ್ಲಿ ಲೈನ್ ಹಾಕ್ತಾಯಿದ್ದೀನಿ. ಅಲ್ಲಿ ನಾನು ಎಕ್ಸ್ಟ್ರಾ ಪೀಸ್ ಕೊಟ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊತೀನಿ. ಅಲ್ಲಿ ಸಾಕಾಗ್ತಾಯಿಲ್ಲ ಲೈನಿಂಗ್ ಪೀಸ್ ಅನ್ನೋದು. ಈಗ ಸ್ಲೀವ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಒಂದು ರೌಂಡ್ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ನಾನು ಅದನ್ನು ಪೀಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಈಗ ತೋರಿಸ್ತಾ ಇದ್ದೀನಿ, ಆ ಥರ ಪೀಸ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ಸ್ವಲ್ಪ ಕೆಳಗಡೆ ಸಹ ನಾವು ಕೊಟ್ಕೋಬೇಕು. ಫ್ರೆಂಡ್ಸ್, ಈಗ ನಾನು ಕ್ರಾಸ್ ಬೆಲ್ಟ್ನ ತೋರಿಸ್ತಾ ಇದ್ದೀನಿ. ಅಲ್ಲಿ 3.5 ಇಂಚ್ ತೊಗೋಬೇಕು. ಹಾಗೆ 3 ಇಂಚ್ ತೊಗೋಬೇಕಾಗುತ್ತೆ. ನನಗೆ ವಿಡ್ತ್ ಎಷ್ಟು ಬೇಕು ಅದು ನೋಡ್ಕೊಂಡು ನೀವು ತೊಗೊಳ್ಳಿ. ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ನೋಡಿ ಈಗ ಒಂದು 3 ಇಂಚ್ ಇದೆಯಲ್ವ, ಅಲ್ಲಿಗೊಂದು ಸ್ಕೇಲಲ್ಲಿ ಡ್ರಾ ಮಾಡ್ಕೊಳ್ಳಿ. ಈಗ 4 ಇಂಚು ನೋಡಿ, 4 ಇಂಚ್ ತೊಗೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಶೇಪನ್ನು ತಗೊಳ್ಳಿ ನೀಟಾಗಿ ಎಂಡ್ವರೆಗೂ. ಈಗ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವ ಥರ ಕಟ್ ಮಾಡಿದ್ದೀನಿ ಅನ್ನೋದನ್ನು. ಥ್ಯಾಂಕ್ ಯು ಫ್ರೆಂಡ್ಸ್.